ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಪೋಸ್ಕೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಶುಕ್ರವಾರದಂದು ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಏನು ಇಶ್ಯೂಸ್ ಅಂದರೆ ರಿಪ್ರೊಡಕ್ಟಿವ್ ಇಶ್ಯೂಸ್. ಅವ್ರಿಗೆ ಗರ್ಭಕೋಶ ಇನ್ನೂ ಡೆವಲಪ್ ಆಗಿರಲ್ಲ, ಬೆಳವಣಿಗೆ ಆಗಿರಲ್ಲ ಯೂಟ್ರಸ್. ಆವಾಗ ಆಕೆ ಏನಾಗುತ್ತೆ ಇಷ್ಟ. ಈ ಚೈಲ್ಡ್ ಮ್ಯಾರೇಜ್ ಇಂಡಿಯಾದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕಾನೂನು ಯಾವಾಗಿಂದ ಬಂತು ಅಂದರೆ 1929 ಬ್ರಿಟಿಷ್ ಕೊಲೋನಿಯಲ್ ಟೈಮ್ಸಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಕ್ಟ್ ಆ್ಯಕ್ಟ್ ಅಂತ ಬರುತ್ತೆ. ಅದನ್ನ ಸರ್ದಾ ಆ್ಯಕ್ಟ್ ಅಂತಲೂ ಕರೀತಾರೆ. ಈ ಆ್ಯಕ್ಟ್ ಅವಾಗ ಮಿನಿಮಮ್ ಏಜು ಹೆಣ್ಮಕ್ಳಿಗೆ ಗರ್ಲ್ಸಿಗೆ ಇದು 14, ಬಾಯ್ಸಿಗೆ 18 ಇರುತ್ತೆ. ಆವಾಗ ಪನಿಷ್ಮೆಂಟ್ ತುಂಬ ಕಡಿಮೆ, 15 days ಮತ್ತು 1000 rupees ಫೈನ್ ಇರುತ್ತೆ. ಆಮೇಲೆ 1949ನಲ್ಲಿ ನಮ್ಗೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬಂದಿರುತ್ತೆ. ಸಕಲೇಶಪುರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಸಕಲೇಶಪುರ ಹಾಗೂ ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದೊಂದಿಗೆ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಪೋಸ್ಕೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಶುಕ್ರವಾರದಂದು ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಕಲೇಶಪುರ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಸಿಎಂ ಮೋಹನ್ ಕುಮಾರ್, ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಎಂ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀನರಸಿಂಹ ಆರ್ವಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಅನ್ವಿತಾ ವಿ ಅಮೀನ್, ವಕೀಲರ ಸಂಘದ ಅಧ್ಯಕ್ಷರಾದ ಪ್ರದೀಪ್, ರಮೇಶ್, ಶಿವಪ್ರಕಾಶ್, ವಕೀಲರಾದ ವೈಡಿ ಶಾರದಾ ಇತರರು ಇದ್ದರು. ಈಗ ನೀವು ತುಂಬಾ ಎಕ್ಸ್ಪರ್ಟ್ ಏನಿರಲ್ಲ, ಹೌದಲ್ವಾ? ಆಗ ನೀವು ಯಾರಿಗಾದ್ರೂ ಗುರುತಿಸಿದಾಗ ಆ ಫ್ಯಾಮಿಲಿ ಇರುತ್ತಲ್ಲ, ಈಗ ಕೂಲಿ ಮಾಡ್ಕೊಂಡು ಬರ್ತಿರ್ತಾರೆ. ಒಬ್ಬ ತಂದೆ, ಅವ್ರಿಗೊಂದು 4 ಮಕ್ಳು ಇರ್ತಾರೆ, ಹೆಂಡತಿ ಇರ್ತಾರೆ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಹೌದಾ? ನೀವು ಗುರುತಿಸ್ಬಿಟ್ಟು ಅವ್ರು ಏನಾದ್ರು ಸತ್ತೋದ್ರೆ ಅವ್ರ ಫ್ಯಾಮಿಲಿ ಏನಾಯ್ತು ಯೋಚನೆ ಮಾಡಿದ್ದೀರಾ? ಆ ಮಕ್ಕಳಿಗೆ ಊಟ ಬಟ್ಟೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಆಯ್ತಾ? ನೆಮ್ಮದಿ ಜೀವನ ಇಲ್ಲ, ಆ ಹೆಂಡತಿಗೆ ಗಂಡನಿಲ್ಲ, ತಂದೆ ತಾಯಿ ವೃದ್ಧಾಪ್ಯದಲ್ಲಿ ಅವರಿಗೆ ತುಂಬಾ ಆಸರೆ ಬೇಕಾಗಿರೋದು ಮಕ್ಕಳಿಗೆ ಮತ್ತೆ ತಂದೆ ತಾಯಿ, ಹೌದಾ? ಆ ಸಮಯದಲ್ಲಿ ದುಡ್ಡಾಕ ಮಗ ಸತ್ತೋಗ್ತಾನೆ. ಕಾರಣ ಯಾರು ಅದಕ್ಕೆ? ಹೆಮ್ಮೆಯಿಂದ ಹೇಳ್ತಿರೋದಾಯ್ತು. ಆ ಕಾರಣ ನೀವು ಆಗಬಾರ್ದು, ಹೌದಲ್ವಾ? ಅದರಿಂದ 18 years ಆದ್ಮೇಲೆ ನೀವು ಲೈಸೆನ್ಸ್ ತಗೊಂಡ್ಮೇಲೆ ಆಮೇಲೆ ಕಾನೂನುಗಳು ನಿಮ್ಗೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಗೊತ್ತಾ? ಏನೇನು ಕಾನೂನುಗಳು ಗೊತ್ತು ಹೇಳಿ. ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಹೇಳಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹೇಳಿ. ಗೊತ್ತಿಲ್ಲ ಬರ್ಕೊಂಡ್ರೆ ಸಾಕು. ಆ ಜಡ್ಜ್ ಆದಾಗ ನೀನು ಹೆಂಗೆ ಇದ್ರೊಳಗೆ ಆದೇಶ ಕೊಡ್ತೀಯಾ, ಕಾನೂನು ಹೆಂಗೆ ನೀನು ಶಿಕ್ಷೆ ಕೊಡ್ತೀಯ ತಪ್ಪಾದವ್ರಿಗೆ ಅಂತ ಇದು ಇದಾಗಿಲ್ಲ. ಕಣ್ಣು ಮುಚ್ಕೊಂಡು ನೀನು ಜಡ್ಜ್ ಆದ್ರೆ ಹೇಗಿರ್ತೀಯ ಅಂತ ಇದು ಮುಗಿಸ್ಕೊಂಡು, ನೀನು ಟೀಚರ್ ಆದ್ರೆ ಹೇಗಿರ್ತೀಯ ಅಂತ ಇದು ಮುಗಿಸ್ಕೊಂಡು. ಏನಕ್ಕಂತಂದ್ರೆ ಪ್ರಪಂಚ ತಾನಾಗ್ತಾನೆ ಉದ್ಭವ ಆಗಿಲ್ಲ. ಇದು ಒಂದು ಮನೆ. ಫಾರ್ ಎಕ್ಸಾಂಪಲ್, ಈ ಬಿಲ್ಡಿಂಗು ಇಂಜಿನಿಯರ್ ಕಲ್ಪನೆ ಆಗಿದ್ರೆ ಇದು ಉದ್ಭವ ಆಗಿದೆ. ತಾನಾಗ್ತಾನೆ ಉದ್ಭವ ಆಯ್ತಾ? ಈ ಬಿಲ್ಡಿಂಗು, ಈ ಒಳಗಡೆ ಸ್ಟ್ರಕ್ಚರ್ ಹಿಂಗೆ ಇರಬೇಕು, ಇದೇ ತರನೇ ಪಿಲ್ಲರ್ಸ್ ಬರಬೇಕು,